ಪುರಾಣ ಯಾತ್ರೆಗೆ ಹೊರಡುವ ಮುಂಚೆ ಮನೆಯಲ್ಲಿ ಮಾಡಬೇಕಾದ ಒಂದು ವ್ಯವಸ್ಥೆ ಹೇಳ್ತಾರೆ. ಮನೆಯೊಳಗೆ ಮನೆ ದೇವರಿಗೆ ಅವತ್ತು ವೈಭವದಿಂದ ಪೂಜೆ ಮಾಡಬೇಕು. ಪಂಚಾಮೃತ ಅಭಿಷೇಕ ಇತ್ಯಾದಿಗಳು ವೈಭವದಿಂದ ಮನೆಯ ದೇವರಿಗೆ ಪೂಜೆ ಮಾಡಿ, ಅನಂತರ ಯೋಗ್ಯರಾದ ಸಾಧಕರನ್ನು ಕರೆಸಿ ಅವರಿಂದ ಸ್ವಲ್ಪ ಭಾಗವತವನ್ನು ಶ್ರವಣ ಮಾಡಿ ಅವರಿಗೆ ಯಥಾಯೋಗ್ಯವಾಗಿ ಸತ್ಕಾರ ಮಾಡಿ ತೀರ್ಥಯಾತ್ರೆ ನಿರ್ವಿಘ್ನವಾಗಿ ನಡೆಯಬೇಕು. ಅದರಿಂದ ಭಗವದನುಗ್ರಹ ಆಗಬೇಕು ಅಂತ ಅವರ ಕೈಯಲ್ಲಿ ಆಶೀರ್ವಾದ ಪಡೆದುಕೊಂಡು ಯಾತ್ರೆಗೆ ಹೊರಡಬೇಕಂತೆ. ಮನೆಯ ಒಳಗೆ ನಿತ್ಯ ಸಾಲಿಗ್ರಾಮ ಪೂಜೆ ಮಾಡತಕ್ಕಂತಹ ಅಭ್ಯಾಸದವರು ಎಲ್ಲಿಗೆ ತೀರ್ಥಯಾತ್ರೆಗೆ ಹೋದರೂ ಮನೆಯ ದೇವರ ಒಂದು ಸಾಲಿಗ್ರಾಮವನ್ನು ಪೆಟ್ಟಿಗೆಯಲ್ಲಿ ಇಟ್ಕೊಂಡು ತೊಗೊಂಡು ಹೋಗಬೇಕಂತೆ. ತೊಗೊಂಡು ಹೋಗಿ ಆ ಕ್ಷೇತ್ರ ಮೂರ್ತಿಯ ಮುಂದೆ ತಾನು ಮನೆಯಿಂದ ತಂದ ದೇವರ ಪೆಟ್ಟಿಗೆಯನ್ನು ಮುಂದಿಟ್ಟು, ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡುವ ಸಾಲಿಗ್ರಾಮದಲ್ಲಿರುವ ಭಗವಂತ, ಈ ಕ್ಷೇತ್ರ ಮೂರ್ತಿ ಇಬ್ಬರೂ ಒಂದೇ ಅಂತ ಅನುಸಂಧಾನ ಮಾಡಿಕೊಂಡು ನಮ್ಮ ಮನೆಯ ದೇವರ ಸಾಲಿಗ್ರಾಮ ಪೆಟ್ಟಿಗೆಯನ್ನು ಮುಂದಿಟ್ಟುಕೊಂಡು ಭಗವಂತನಿಗೆ ಪೂಜೆ ನಮಸ್ಕಾರ ಮಾಡಬೇಕಂತೆ. ಅನಂತರ ತಿರುಮಲ ಯಾತ್ರೆಗೆ ವಿಶೇಷವಾಗಿ ಹೇಳ್ತಾಳೆ, ಒಬ್ಬ ಭಾಗವತ ಹೇಳುವವರನ್ನು ಜೊತೆಗಿಟ್ಟುಕೊಂಡು ಪ್ರತಿನಿತ್ಯ ಭಾಗವತ ಶ್ರವಣ ಮಾಡ್ತಾ ತೀರ್ಥಯಾತ್ರೆ ಮಾಡಬೇಕಂತೆ. ಜೈಗೀಶವ್ಯ ಅನ್ನುವ ಮುನಿಗಳನ್ನು ಜಾಂಬವತಿ ತನ್ನ ಜೊತೆಗಿಟ್ಟುಕೊಂಡು ತೀರ್ಥಯಾತ್ರೆ ಮಾಡಿದ್ದಾಳೆ. ಆ ತಿರುಪತಿಯ ಬೆಟ್ಟ ಹತ್ತುವ ಮುಂಚೆ ಸ್ವಲ್ಪ ಭಾಗವತ ಕೇಳಬೇಕಂತೆ. ಆಮೇಲೆ ಆ ಬೆಟ್ಟದ ಮೆಟ್ಟಲುಗಳನ್ನು ಹತ್ತುವಾಗ ಭಗವದ್ಗೀತಾ ಶ್ಲೋಕಗಳನ್ನು ಹೇಳ್ಕೊಂಡು ಗೀತಾ ಪಾರಾಯಣ ಮಾಡ್ತಾ ಮೆಟ್ಟಲು ಹತ್ತಬೇಕಂತೆ. ಸ್ವಲ್ಪ ಹತ್ತಿದ ಮೇಲೆ ವಿಶ್ರಾಂತಿ ಬಯಸಿದಾಗ ಒಂದು ಕಡೆ ಕೂತ್ಕೊಳ್ಬೇಕು, ಮತ್ತೆ ಭಾಗವತ ಶ್ರವಣ ಮಾಡಬೇಕು. ಆಮೇಲೆ ಮತ್ತೆ ಪರ್ವತ ಆರೋಹಣ ಮುಂದುವರಿಸಬೇಕು. ಪರ್ವತವನ್ನು ಹತ್ತಬೇಕಾದ್ರೆ ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮಗಳನ್ನು ಪಾರಾಯಣ ಮಾಡ್ತಾ ಅಲ್ಲಲ್ಲಿ ಭಾಗವತವನ್ನು ಶ್ರವಣ ಮಾಡಿಕೊಂಡು ತಿರುಪತಿಯ ಬೆಟ್ಟವನ್ನು ಹತ್ತಬೇಕು ಹಾಗೆ ಅಂತ ಹೇಳ್ತಾರೆ. ಅಲ್ಲಿಗೆ ಹತ್ತಿದ ಮೇಲೆ ಮೊದಲು ಆ ಪ್ರಾಣದೇವರ ದರ್ಶನ ಮಾಡಿ, ಬೇಡಿ ಮುಖ್ಯ ಪ್ರಾಣದೇವರು ಅಂತಿದ್ದಾರಲ್ಲ ದೇವರ ಎದುರುಗಡೆಗೆ, ಆ ಬೇಡಿ ಪ್ರಾಣದೇವರ ಮುಂದೆ ನಮಸ್ಕಾರ ಮಾಡಿ, ತೀರ್ಥಯಾತ್ರೆ ಮಾಡಿಸಿಕೊಂಡು ಕರ್ಕೊಂಡು ಬಂದಿದ್ದಿ ಪ್ರಾಣದೇವರೇ, ನನಗೆ ಆ ದೇವರ ದರ್ಶನ ಮಾಡಿಸು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಆಮೇಲೆ ದೇವಸ್ಥಾನದ ಮುಂದೆ ನಮಸ್ಕಾರ ಮಾಡಿ, ದೇವರೇ ನಿನ್ನ ದರ್ಶನ ಕೊಟ್ಟು ಅನುಗ್ರಹ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಅಲ್ಲಿಂದ ಮುಂದೆ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ವರಾಹ ದೇವರ ದರ್ಶನ ಮಾಡಿಕೊಂಡು ಆನಂತರ ಶ್ರೀನಿವಾಸ ದೇವರ ದರ್ಶನ ಮಾಡಬೇಕು. ಆ ಸಾಲಿನಲ್ಲಿ ನಿಂತಾಗ ಒಂದು ಅನುಸಂಧಾನದ ಶ್ಲೋಕಗಳನ್ನು ಹೇಳ್ತಾರೆ. ಭಗವಂತ, ನಮ್ಮ ಹಿರಿಯರು ಮಾಡಿದ ಪುಣ್ಯ, ನಮಗೆ ಗುರು ಹಿರಿಯರು ಮಾಡಿದ ಆಶೀರ್ವಾದ, ಅದೆಲ್ಲದಕ್ಕೂ ಬಲ ತುಂಬುವ ನಿನ್ನ ಅನುಗ್ರಹ, ಇದೆಲ್ಲದರ ಪ್ರಭಾವದಿಂದ ಇವತ್ತು ನಿನ್ನ ದರ್ಶನಕ್ಕೆ ನೀನು ಕರೆಸಿಕೊಂಡಿದ್ದಿ. ಇವತ್ತು ಎಷ್ಟೆಷ್ಟೋ ಜನ್ಮಗಳ ಪುಣ್ಯದ ಫಲವಾಗಿ ನೀನು ಅನುಗ್ರಹ ಮಾಡಿ ನಿನ್ನ ಕ್ಷೇತ್ರಕ್ಕೆ ನನ್ನನ್ನು ಕರೆಸಿಕೊಂಡಿದ್ದಿ. ನಿನ್ನ ದರ್ಶನ ಕೊಟ್ಟು ನನ್ನನ್ನು ಉದ್ಧಾರ ಮಾಡಬೇಕು, ನಮ್ಮ ವಂಶದ ಹಿರಿಯರನ್ನೆಲ್ಲ ನೀನು ಉದ್ಧಾರ ಮಾಡಬೇಕು ಅಂತ ಸಾಲಿನಲ್ಲಿ ನಿಂತಾಗ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಂತೆ. ಮನೆಯಲ್ಲಿ ಮಾಡುವ ಆವರಣ ಪೂಜೆ, ಪೀಠ ಪೂಜೆಗಳನ್ನೆಲ್ಲ ಆ ದೇವಸ್ಥಾನದ ಮೂರ್ತಿಯಲ್ಲಿ ಸುತ್ತಲೂ ಕೂಡ ಆವರಣ ಪೂಜೆ, ಪೀಠ ಪೂಜೆಯ ಮಂತ್ರಗಳನ್ನೆಲ್ಲ ಮನಸಾರೆ ಸ್ಮರಣೆ ಮಾಡಿ ಇಂತಹ ಪೀಠದ ಮಧ್ಯದಲ್ಲಿ ನಮ್ಮ ಶ್ರೀನಿವಾಸ ನಿಂತಿದ್ದಾನೆ ಅಂತ ಚಿಂತನೆ ಮಾಡಬೇಕಂತೆ. ಹೀಗೆ ಅದರೊಳಗೆ ಒಂದು ತಾರತಮ್ಯ ಹೇಳ್ತಾರೆ. ಕಾಲ್ನಡಿಗೆಯಲ್ಲಿ ಪಾದರಕ್ಷೆಯನ್ನು ಹಾಕಿಕೊಳ್ಳದೆ ಭಗವಂತನ ಸ್ಮರಣೆ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಮಾಡುವ ಯಾತ್ರೆಗೆ 100% ಪೂರ್ತಿ ಫಲ. ಪಾದರಕ್ಷೆ ಹಾಕಿಕೊಂಡು ಯಾತ್ರೆ ಮಾಡಿದರೆ 1/4% ಕಡಿಮೆ, 75% ಫಲ. ಆನಂತರ ವಾಹನದಲ್ಲಿ ಹೋದರೆ, ಆ ಕಾಲದ ವಾಹನ ಕುದುರೆ, ಅದನ್ನು ಹೇಳ್ತಾರೆ ಅವರು, ವಾಹನದಲ್ಲಿ ಹೋದರೆ ಇನ್ನೊಂದು 25% ಕಡಿಮೆ ಆಗುತ್ತೆ. ಅಂತೂ ಅಲ್ಲಿ ಹೋದ ಮೇಲೆ ನಾವು ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ನೋದು, ಹೇಗೆಂದರೆ ಹಾಗೆ ಸ್ತ್ರೀ ಭೋಗಾದಿಗಳನ್ನು ಮಾಡೋದು ಕ್ಷೇತ್ರದಲ್ಲಿ ಯಾತ್ರೆಗೆ ಹೋದಾಗ. ಅನಂತರದಲ್ಲಿ ಅಲ್ಲಿ ದಾನ ಧರ್ಮಗಳನ್ನು ಮಾಡದೆ, ದೇವರನ್ನು ಸರಿಯಾಗಿ ಭಕ್ತಿ ಮಾಡದೆ ಅದೊಂದು ಪಿಕ್ನಿಕ್ ಅನ್ನೋ ಶಬ್ದದಿಂದ ವ್ಯವಹಾರ ಮಾಡೋ ಹಾಗೆ ಮಾಡಬಾರದು. ಆದ್ದರಿಂದ ನಮಗೆ ಪುಣ್ಯ ಹಾನಿಯಾಗತ್ತೆ. ಶ್ರದ್ಧಾಭಕ್ತಿಯಿಂದ ಭಗವಂತನ ದರ್ಶನ ಮಾಡಬೇಕು, ಅಲ್ಲ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಅಲ್ಲಿರ್ತಕ್ಕಂತಹ ಸತ್ಪಾತ್ರರಿಗೆ ನಾವು ನಮ್ಮ ಯೋಗ್ಯತಾನುಸಾರವಾಗಿ ದಾನ ಧರ್ಮಗಳನ್ನು ಮಾಡಬೇಕು. ಮತ್ತು ಯಾತ್ರೆ ಮಾಡುವವರು ಕ್ಷೇತ್ರದಲ್ಲಿ ದಾನವನ್ನು ತಗೊಳ್ಬಾರದು ಅಂತ ಹೇಳ್ತಾರೆ. ಅದೊಂದು ವ್ರತ ಇಟ್ಟುಕೊಂಡು ಹೋಗೋರು, ನಾವು ಯಾವುದೇ ದಾನವನ್ನು ತೀರ್ಥಯಾತ್ರೆಯ ಸಂದರ್ಭದಲ್ಲಿ ತೆಗೆದುಕೊಳ್ಳಲ್ಲ ಅಂತ ಅಪರಿಗ್ರಹ ಪ್ರತಿಜ್ಞೆಯನ್ನು ಮಾಡಿಕೊಂಡು
ನಾವು ದಾನವನ್ನು ಕೊಡ್ತೇವೆ, ಆದರೆ ಯಾರಿಂದಲೂ ನಾವು ದಾನವನ್ನು ತೆಗೆದುಕೊಳ್ಳಲ್ಲ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಿಕೊಂಡು ತೀರ್ಥಯಾತ್ರೆ ಮಾಡ್ತಕ್ಕಂತಹ ಕ್ರಮ ಇದೆ. ಆ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡುವಾಗ ಜಿತೇಂದ್ರಿಯನಾಗಿರಬೇಕು. ಲಘ್ವಾಹಾರ ಜಿತೇಂದ್ರಿಯ ಅಂತಾರೆ. ಆಹಾರ ಕಡಿಮೆ ತೆಗೆದುಕೊಳ್ಬೇಕು. ಯಾಕೆಂದರೆ ಆಹಾರ ಹೆಚ್ಚು ತಗೊಂಡ್ರೆ ಯಾತ್ರೆಯ ಸಂದರ್ಭಗಳಲ್ಲಿ ಅದು ಸರಿಯಾಗಿ ಪಚನ ಆಗದೆ ದೇಹಾಯಾಸವಾದರೆ ನಾವು ನೆಮ್ಮದಿಯಾಗಿ ಭಗವಂತನಲ್ಲಿ ಭಕ್ತಿ ಮಾಡೋದಕ್ಕಾಗಲ್ಲ, ದೇವರ ಸ್ಮರಣೆ ಮಾಡೋದಕ್ಕಾಗಲ್ಲ. ಅದಕ್ಕೆ ಆರೋಗ್ಯ ಮುಖ್ಯವಾಗಿರಬೇಕು ಯಾತ್ರೆಗೆ ಹೋಗಬೇಕಾದ್ರೆ. ಆದ್ದರಿಂದ ಲಘ್ವಾಹಾರ ಜಿತೇಂದ್ರಿಯ, ಜಿತೇಂದ್ರಿಯನಾಗಿರಬೇಕು ಮತ್ತು ಆಹಾರ ಲಘುವಾದ ಆಹಾರವನ್ನು ಸೇವನೆ ಮಾಡಬೇಕು. ಪ್ರತಿಗ್ರಹಾದ ಉಪಾವೃತ್ತ, ಯಾವುದೇ ದಾನಗಳನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ಬೇಕು. ಅಂಥವನು ನಿಷ್ಪಾಪ ತೀರ್ಥಯಾತ್ರೆಯಿತು ಸರ್ವಯಜ್ಞ ಫಲಂ ಲಭೇತ್. ಅಂಥವನು ತೀರ್ಥಕ್ಷೇತ್ರ ಯಾತ್ರೆ ಮಾಡಿದರೆ ತನ್ನ ಪಾಪಗಳನ್ನೆಲ್ಲ ಕಳೆದುಕೊಂಡು ಅವನು ಎಲ್ಲ ಯಜ್ಞಗಳ ಫಲವನ್ನು ಪಡೀತಾನೆ ಅಂತ ಇದ್ದಾರೆ. ಯಾರು ಏಕಾದಶಿಯಾದಿ ವ್ರತಗಳನ್ನು ಮಾಡಲ್ಲ, ತಮ್ಮ ಜೀವನದಲ್ಲಿ ದುಡ್ಡು ಖರ್ಚಾಗತ್ತೆ ಅಂತ ಅಂದುಕೊಂಡು ತೀರ್ಥಯಾತ್ರೆಯನ್ನೇ ಮಾಡಲ್ಲ, ಯಾರು ತನಗೆ ಯೋಗ್ಯವಾದ ರೀತಿಯಲ್ಲಿ ತನಗೆ ಶಕ್ಯವಿದ್ದಷ್ಟು ದಾನ ಧರ್ಮಗಳನ್ನು ಮಾಡದೆ ಯಾರು ಜೀವನವನ್ನು ಹಾಳು ಮಾಡಿಕೊಳ್ತಾನೆ ಅವನು ಮುಂದೆ ದರಿದ್ರನಾಗಿ ಹುಡ್ತಾನೆ ಹಾಗೆ ಅಂತ ಇದ್ದಾರೆ. ಮಹಾಭಾರತದಲ್ಲಿ ನೀವೆಲ್ಲ ಕೇಳಿರ್ತೀರಿ, ಇಲ್ಲಿ ಪ್ರವಚನ ಕೇಳೋರು. ಮಹಾಭಾರತದಲ್ಲಿ ಪಾರ್ವತೀ ದೇವಿ ಪರಮೇಶ್ವರನಲ್ಲಿ ಒಂದು ಪ್ರಶ್ನೆ ಕೇಳ್ತಾಳೆ. ಕೆಲವರು ಒಳ್ಳೆ ಯೌವನದಲ್ಲಿ ತುಂಬ ಬಡತನವನ್ನು ಅನುಭವಿಸ್ತಾ ಇರ್ತಾರೆ, ತಿನ್ನಲಿಕ್ಕೆ ಗತಿ ಇರಲ್ಲ, ಒಳ್ಳೆ ಜೀರ್ಣಶಕ್ತಿ ಇರುತ್ತೆ, ಆದರೆ ತಿನ್ನಲಿಕ್ಕೆ ಏನೂ ಇಲ್ಲ. 60-70 ದಾಟಿದ ಮೇಲೆ ಮನೆ ಒಳಗೆ ಸಂಪತ್ತು ಬೇಕಾದಷ್ಟು ಸಮೃದ್ಧಿಯಾಗಿರುತ್ತೆ. ಡಾಕ್ಟರ್ 20 ತಿನ್ನಬೇಡಿ ತಿನ್ನಬೇಡಿ ಅಂತ ಇವ್ರಿಗೆ ಹೇಳಿರ್ತಾರೆ. ಒಳ್ಳೆಯ ಯೌವನದಲ್ಲಿ ದೇವರು ಸಂಪತ್ತು ಕೊಡೋದು ಬಿಟ್ಟು ಅದನ್ನು ಅನುಭವಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಇರೋ ವಯಸ್ಸಿನಲ್ಲಿ ಯಾಕೆ ಸಂಪತ್ತು ಕೊಡ್ತಾನೆ, ಯಾಕೆ ದೇವರು ಹೀಗೆ ಮಾಡ್ತಾನೆ ಹಾಗೆ ಅಂತ ನಮಗೆ ಬರೋ ಪ್ರಶ್ನೆಯನ್ನು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಪಾರ್ವತೀ ದೇವಿ ಪರಮೇಶ್ವರನಲ್ಲಿ ಕೇಳ್ತಾಳೆ. ಅದಕ್ಕೆ ರುದ್ರದೇವರು ಬಹಳ ಮಾರ್ಮಿಕವಾದ ಉತ್ತರ ಕೊಡ್ತಾರೆ. ಅವರು ಹೇಳ್ತಾರೆ, ನೋಡಮ್ಮ, ಭಗವಂತನಿಗೆ ನಿನ್ನ ಮೇಲೆ ಹೊಟ್ಟೆಗೆ ಛಲ ಏನೂ ಇಲ್ಲ. ಅವನೇನು ಮಾಡ್ತಾನೆ ಅಂತಂದರೆ, ಹೀಗೆ ಯಾರು ಯೌವನದಲ್ಲಿ ಬಡತನವನ್ನು ಅನುಭವಿಸಿ ವೃದ್ಧಾಪ್ಯದಲ್ಲಿ ಬಂದಾಗ 60-70 ದಾಟಿದ ಮೇಲೆ ಶ್ರೀಮಂತರಾಗ್ತಾರಲ್ಲ, ಅವರು ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತಾರೆ ಅಂದರೆ ಯೌವನದಲ್ಲಿ ಸಂಪದ್ಭರಿತರಾಗಿರ್ತಾರೆ. ಆದರೆ ಯೌವನದ ಮದದಿಂದ ಯಾರಿಗೂ ಯಾವ ದಾನ ಧರ್ಮಗಳನ್ನು ಮಾಡದೆ ಜೀವನ ಹಾಳು ಮಾಡಿಕೊಂಡಿರ್ತಾರೆ. 60-70 ವಯಸ್ಸಾದ ಮೇಲೆ ಸ್ವಲ್ಪ ಪರಲೋಕದ ಭಯ ಹತ್ಕೊಳ್ಳುತ್ತೆ. ನಾನೇನು ದಾನ ಧರ್ಮ ಮಾಡಿಲ್ಲ, ಪುಣ್ಯ ಕಾರ್ಯ ಮಾಡಿಲ್ಲ, ನಾಳೆ ಸತ್ರ ನನ್ನ ಗತಿ ಏನು ಅಂತ ಭಯ ಹತ್ಕೊಳ್ಳುತ್ತೆ. ಆಗ ದಾನ ಧರ್ಮ ಮಾಡೋಕ್ಕೆ ಶುರು ಮಾಡ್ತಾರೆ. ಹಿಂದಿನ ಜನ್ಮದಲ್ಲಿ ಯಾವ ವಯಸ್ಸಿಗೆ ಅವರು ದಾನ ಧರ್ಮ ಮಾಡೋಕ್ಕೆ ಶುರು ಮಾಡಿದ್ದಾರೋ ಈ ಜನ್ಮದಲ್ಲಿ ಆ ವಯಸ್ಸಿಗೆ ಭಗವಂತ ಸಂಪತ್ತು ಕೊಡ್ತಾನೆ. ಅವರು ಯೌವನದಲ್ಲೇ ಕೊಟ್ಟಿದ್ದರೆ ಯೌವನದಲ್ಲೇ ಕೊಡ್ತಾನೆ. ಅವರು 60 ಆದಮೇಲೆ ದಾನ ಮಾಡಿದ್ರೆ 60 ಆದಮೇಲೆ ಸಂಪತ್ತು ಕೊಡ್ತಾನೆ. ಕೆಲವು ಮಕ್ಕಳು ಹುಟ್ಟಬೇಕಾದ್ರೆ ಶ್ರೀಮಂತರಾಗಿ ಹುಟ್ಟಿರ್ತಾರೆ, ಆಗರ್ಭ ಶ್ರೀಮಂತರು ಅಂತ ಅಂತೇವೆ ನಾವು. ಕಾರಣ ಏನು ಅಂದರೆ ಅವರು ಆ ಸಣ್ಣ ವಯಸ್ಸಿಂದಲೇ ದಾನ ಧರ್ಮ ಮಾಡ್ತಾ ಇರ್ತಾರೆ. ಅದರ ಫಲವಾಗಿ ಯಾವ ವಯಸ್ಸಲ್ಲಿ ನಾವು ದಾನ ಕೊಡೋಕ್ಕೆ ಶುರು ಮಾಡ್ತೇವೋ ಆ ವಯಸ್ಸಲ್ಲಿ ನಮಗೆ ಈ ಜನ್ಮದಲ್ಲಿ ಸಂಪತ್ತು ಬರೋಕ್ಕೆ ಶುರುವಾಗುತ್ತೆ ಹಾಗೆ ಅಂತ ಹೇಳ್ತಾರೆ. ಇನ್ನೊಂದು ಮಹತ್ವದ ಪ್ರಶ್ನೆ ಕೇಳ್ತಾರೆ. ಕೆಲವರು ಒಳ್ಳೆ ವಿದ್ಯಾವಂತರು, ಕಡು ಬಡತನ, ಇನ್ನೊಬ್ಬರಿಗೆ ಅವರ ಹೆಸರು ಕೂಡ ಬರೀಲಿಕ್ಕೆ ಬರಲ್ಲ, ಆದರೆ ಬೇಕಾದಷ್ಟು ಶ್ರೀಮಂತಿಕೆ. ಹೀಗ್ಯಾಕೆ ಮಾಡ್ತಾನೆ ದೇವರು? ವಿದ್ಯೆ ಇದೆ, ಬಡತನ ಮತ್ತು ಬೇಕಾದಷ್ಟು ಶ್ರೀಮಂತಿಕೆ ಇದೆ, ವಿದ್ಯೆನೇ ಇಲ್ಲ, ಯಾಕೆ ಹೀಗೆ ಮಾಡ್ತಾನೆ ದೇವರು? ಅದಕ್ಕೆ ಪರಮೇಶ್ವರ ಹೇಳ್ತಾನೆ, ದೇವ್ರದ್ದು ಒಂದೇ ರೂಲು, ನೀನು ಏನು ಕೊಡ್ತೀಯೋ ಅದನ್ನು ನಾನು ವಾಪಸ್ ಕೊಡ್ತೇನೆ. ಅದತ್ತಮ್ ಉಪಭುಜ್ಯತೆ, ಕೊಡದೇ ಇದ್ದದ್ದನ್ನು ನಿನಗೆ ಭೋಗಕ್ಕೆ ಸಿಗೋದಿಲ್ಲ. ಹೋದ ಜನ್ಮದಲ್ಲಿ ಬೇಕಾದಷ್ಟು ಸಂಪತ್ತು ಇತ್ತು, ವಿದ್ಯೆನೂ ಇತ್ತು, ಆದರೆ ಬೇಕಾದಷ್ಟು ವಿದ್ಯಾದಾನ ಮಾಡ್ದ, ಯಾರಿಗೂ ಬಿಡಿ ಕಾಸು ಎತ್ತುಕೊಡಲಿಲ್ಲ. ವಿದ್ಯಾದಾನ ಮಾಡಿದೆಲ್ಲ ಈ ಜನ್ಮದಲ್ಲಿ ನಿಂಗೆ ವಿದ್ಯೆ ಬೇಕಾದಷ್ಟು ಕೊಟ್ಟಿದ್ದೀನಿ ತಗೋ, ಸಂಪತ್ತು ದುಡ್ಡು ಕಾಸು ನೀ ಕೊಟ್ಟಿಲ್ಲ, ಅದಿಲ್ಲ ಅಷ್ಟೇ. ಇನ್ನೊಬ್ಬ ಅವನು ವಿದ್ಯಾವಂತನಾಗಿದ್ದ, ಶ್ರೀಮಂತನಾಗಿದ್ದ, ಆದರೆ ಎಲ್ಲರಿಗೂ ಬೇಕಾದಷ್ಟು ದುಡ್ಡು ಕಾಸು ಕೊಡ್ತಾ ಇದ್ದ, ಆದರೆ ಯಾರಿಗೂ ವಿದ್ಯೆ ಹೇಳಿಕೊಡ್ತಾ ಇರಲಿಲ್ಲ. ನನ್ನ ಬಿಟ್ಟು ಇನ್ನೊಬ್ಬ ವಿದ್ವಾಂಸ ಆಗಬಾರ್ದು ಅನ್ನೋ ವಿಶಾಲವಾದ ಮನೋಭಾವ. ಹಾಗಾಗಿ ನೀನು ವಿದ್ಯೆ ಕೊಡಲಿಲ್ಲ, ನಿನಗೆ ವಿದ್ಯೆ ಕೊಡಲ್ಲ ಈ ಜನ್ಮದಲ್ಲಿ. ಸಂಪತ್ತು ಕೊಟ್ಟಿದ್ದು ಸಂಪತ್ತು ಅನುಭವಿಸು, ಬೇಕಾದಷ್ಟು ಅನುಭವಿಸು. ಆದ್ದರಿಂದ ಏನು ನಾವು ಕೊಟ್ಟಿದ್ದೇವೆ ಅದನ್ನು ನಮಗೆ ಕೊಡ್ತಾನೆ, ಯಾವುದು ಕೊಟ್ಟಿಲ್ಲ ಅದನ್ನು ಭಗವಂತ ಕೊಡಲ್ಲ. ಆದರೆ ನಾವು ಇವತ್ತು ಏನೇ ತಿಂದರೂ ಕೂಡ ಕೊಟ್ಟಿದ್ದನ್ನೇ ತಿನ್ನೋದು ಅಂತ. ಮಾಡಿದ್ದುಣ್ಣು ಮಹಾರಾಯ ಅಂತ ಕನ್ನಡದಲ್ಲಿ ಗಾದೆ ಕೇಳ್ತೇವೆ. ಆ ಮಾತಿನ ಮರ್ಮ ಏನು ಅಂದರೆ, ನೀನು ಏನು ದಾನ ಮಾಡಿದ್ದಿ ಅದನ್ನು ಇವಾಗ ಉಣ್ತೀನಿ ನೀನು ಹಾಗೆ ಅಂತ ಅರ್ಥ. ನಾವು ದಾನ ಮಾಡದೇ ಇರೋದು ನಮಗೆ ಸಿಗೋದಿಲ್ಲ. ನಮಗೆ ಬಾಯಾರಿಕೆ ಆಗ್ತಾಯಿದೆ, ನೀರು ಬೇಕು, ಸಿಹಿ ನೀರಿರೋ ಬಾವಿ ಇದೆ,
ಪಕ್ಕದ ಮನೆಯವರು ಬಿಂದಿಗೆ ಕೊಡಲ್ಲ, ಹಗ್ಗ ಕೊಡಲ್ಲ. ಬಾಯಾರಿಕೆಯಾಗಿ ಒದ್ದಾಡ್ತಾ ಇರ್ತೇವೆ ನಾವು. ಯಾಕೆಂದರೆ ನಾವು ಹಿಂದೆ ಬಾಯಾರಿಕೆಯಾಗಿ ಒದ್ದಾಡ್ತಾ ಇರೋರಿಗೆ ನೀರಿದ್ದರೂ ಕೊಡಲಿಲ್ಲ ನಾವು. ಅದಕ್ಕೆ ಇವತ್ತು ನೀರಿದೆ, ಬಾವಿಯ ಪಕ್ಕದಲ್ಲೇ ಇದ್ದೇವೆ, ಅದನ್ನು ನೀರು ತೊಗೊಳ್ಳೋಕ್ಕೆ ಒಬ್ಬರು ಬಿಂದಿಗೆ ಕೊಡಲ್ಲ, ಒಬ್ಬರು ಹಗ್ಗ ಕೊಡಲ್ಲ, ಬಾಯಾರಿ ಒದ್ದಾಡ್ತಾ ಇರ್ತೇವೆ. ಎಲ್ಲೋ ರಸ್ತೆಯಲ್ಲಿ ಅಪಘಾತವಾಗಿ ಮಧ್ಯದಲ್ಲಿ ಬಿದ್ದಿರ್ತೇವೆ, ನೀರು ನೀರು ಅಂತೇವೆ, ಯಾರೋ 4 ಜನ ಬಂದು ನೀರು ಕುಡಿಸಿ. ಯಾಕೆ? ಅವತ್ತು ಕೊಟ್ಟಿದ್ದೇವೆ ನಾವು ನೀರು, ಅವತ್ತು ದೇವರು ಕೊಟ್ಟ. ಎಲ್ಲ ಜೀವನದ ಸುಖ ದುಃಖಗಳ ಹಿಂದೆ ನಮ್ಮ ಜನ್ಮಾಂತರದ ನಡೆಗಳಿದೆ ಅನ್ನುವುದನ್ನು ಮಹಾಭಾರತದಲ್ಲಿ ಪಾರ್ವತೀ ದೇವಿಯ ಪ್ರಶ್ನೆಗಳಿಗೆ ಪರಮೇಶ್ವರ ಉತ್ತರ ಕೊಡ್ತಾನೆ. ಆದ್ದರಿಂದ ಜೀವನ ಪೂರ್ತಿ ತೀರ್ಥಯಾತ್ರೆಯನ್ನೇ ಮಾಡದೆ, ದಾನ ಧರ್ಮಗಳನ್ನೇ ಮಾಡದೆ ಬದುಕಿದರೆ ಅದರಿಂದ ಮುಂದಿನ ಜನ್ಮದಲ್ಲಿ ನಾವು ಏನು ಸಂಪತ್ತಿಲ್ಲದೆ ಬಡತನವನ್ನು ಅನುಭವಿಸಬೇಕಾಗತ್ತೆ, ಎಚ್ಚರಿಕೆ ಅನ್ನುವುದನ್ನು ಹೇಳ್ತಾರೆ.